ಏನು, ನಟ ಉಪೇಂದ್ರ ಅವರು ತಮ್ಮ ಪ್ರಜಾಕೀಯ ಪಾರ್ಟಿಯ ಹೊಸ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಒಂದು ಪ್ಲಾಟ್ಫಾರ್ಮ್ ಅನ್ನ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ದಿ ರಿಯಲ್ ಪ್ರಜಾಕೀಯ ಅಂತ ಕರೆದಿದ್ದಾರೆ. ಇದಕ್ಕೆ ಏಪ್ರಿಲ್ 1 ಮೂರ್ಖರ ದಿನ ಅಂತ ಕರೆಯೋ ಬದಲು ಅದನ್ನ ಬುದ್ಧಿವಂತರ ದಿನ ಅಂತ ಆಚರಿಸಬೇಕು. ಲೆಫ್ಟ್ ಇರೋನು ಕೂಡ ಡಿಪೆಂಡ್ ಆಗಿರ್ತಾನೆ, ಲೆಫ್ಟಿಗೆ ವಾಲ್ ಇರ್ತಾನೆ. ರೈಟ್ ಇರೋನು ಕೂಡ ಒಂದ್ ಕಡೆ ಡಿಪೆಂಡ್ ಆಗಿರ್ತಾನೆ, ಒಂದ್ ಕಡೆ ವಾಲ್ ಇರ್ತಾನೆ. ಆದ್ರೆ ಸೆಂಟರ್ ನಲ್ಲಿ ಇರೋರು, ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋರು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಹೊಸ ರಿಯಲ್ ಪ್ರಜಾಕೀಯ ಪ್ಲಾಟ್ಫಾರ್ಮ್ ಮೂಲಕ ಯಾರು ಬೇಕಾದ್ರೂ ನಿಮ್ಮ ಫೋನ್ನಲ್ಲಿ ಅದನ್ನ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಈಗ ಉದಾಹರಣೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಅಥವಾ ಮುಂದಿನ ಯಾವುದೇ ಚುನಾವಣೆಗಳಲ್ಲೂ ಕೂಡ ಅಭ್ಯರ್ಥಿಯ ಆಯ್ಕೆಯಿಂದ ಹಿಡಿದು ಮತದಾರರ ಸಮಸ್ಯೆಗಳಿಂದ ಹಿಡಿದು ಎಲ್ಲವನ್ನ ಆನ್ಲೈನ್ ನಲ್ಲಿ ಅಲ್ಲೇ ಡಿಸ್ಕಷನ್ ಮಾಡಿ, ಅಲ್ಲೇ ಮೀಟಿಂಗ್ ಮಾಡಿ, ಅಲ್ಲೇ ಕ್ಯಾಂಡಿಡೇಟ್ ಸೆಲೆಕ್ಷನ್, ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲವೂ ಅಲ್ಲೇ ಜನರಿಂದಲೇ ಡಿಸೈಡ್ ಆಗೋ ರೀತಿ ಡಿಸೈನ್ ಮಾಡಿದೀವಿ ಅಂತ ಹೇಳಿ ಉಪೇಂದ್ರ ಅವರು ಅದರ ಡೆಮೋ ಕೂಡ ಕೊಟ್ಟಿದ್ದಾರೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.